ಶಿಥಿಲಾವಸ್ಥೆ ಶಾಲೆಗಳ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಸರ್ಕಾರ ಕಾಯಕಲ್ಪ ಕಲ್ಪಿಸಿಕೊಡ್ಲಿ ಸರ್ಕಾರಿ ಶಾಲೆಗಳಿಗೆ ಅನ್ನುವಂಥದ್ರ ಬಗ್ಗೆ ಅಭಿಯಾನವನ್ನು ಮಾಡ್ತಾ ಇರುವಂಥದ್ದು. ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ. ಅದರಲ್ಲಿ ನಂಜನಗೂಡಿನದ್ದು ಕೂಡ ತೋರಿಸಿದ್ವಿ. ಶೀಘ್ರವೇ ನಂಜನಗೂಡಿನ ಶಾಲೆಗೆ ಹೊಸ ರೂಪವನ್ನ ಕೊಡಲಾಗ್ತಾ ಇದೆ. ಪ್ರಸಾರವಾದ ದಿನನೇ ಸ್ಪಂದಿಸಿರುವಂಥದ್ದು ಅಧಿಕಾರಿಗಳು. ನಂಜನಗೂಡಿನ ಸರ್ಕಾರಿ ಶಾಲೆ ದುರಸ್ತಿಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಶಾಲೆ ಆವರಣಕ್ಕೆ ಸಿಮೆಂಟ್, ಮರಳು, ಪೈಪ್ಗಳು ಬಂದಿದ್ದಾವೆ. ದುರಸ್ತಿ ಕಾರ್ಯ ಕೈಗೊಂಡಿರುವಂತ ಅಧಿಕಾರಿಗಳು ದುರಸ್ತಿ ಕಾರ್ಯವನ್ನು ಕೈಗೊಂಡಿದ್ದಾರೆ. 6 ಕೊಠಡಿಗಳಲ್ಲಿ 3 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿ ಇರುವಂತದ್ದು. ನ್ಯೂಸ್ 18 ವರದಿ ಬೆನ್ನಲ್ಲೇ ಕಾಯಕಲ್ಪಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ನಾವೆಲ್ಲೆಲ್ಲ ತೋರಿಸಿದ್ವಿ ಯಾವ್ಯಾವ ಶಾಲೆ ಯಾವ್ಯಾವ ಹಂತದಲ್ಲಿದ್ದಾವೆ, ಯಾವ ರೀತಿಯಾಗಿ ದುಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದಾವೆ ಅಂತ ಶಾಲೆಗಳಿಗೆ ಕಾಯಕಲ್ಪವನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಅಲ್ಲಿನ BEO, DDPI ಅಥವಾ ಅಲ್ಲಿನ ಜನಪ್ರತಿನಿಧಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. 70 ವರ್ಷದ ಹಳೆಯ ಶಾಲೆ ಕಾಯಕಲ್ಪಕ್ಕೆ ಮುಂದಾಗಿರುವಂಥದ್ದು ಅಧಿಕಾರಿಗಳು. ನ್ಯೂಸ್ 18 ವರದಿಗೆ ಅಲ್ಲಿನ ಜನ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ನಂಜನಗೂಡಿನ ರೈಲ್ವೆ ಟ್ರ್ಯಾಕ್ ಹತ್ರ ಇರುವ ಬಾಯ್ಸ್ ಮಿಡ್ಲ್ ಸ್ಕೂಲ್ನ ನಮ್ಮ ಭಾಳ ಶಿಥಿಲವಾಗಿತ್ತು. ಅದನ್ನು ನಮ್ಮ ಜನಪ್ರಿಯ ಶಾಸಕರಾದ ದರ್ಶನ್ ಜೀವಣ್ಣ ಸಾಹೇಬ್ರೆ ಗಮನಕ್ಕೆ ತಂದು ಅವರು ಒಂದು ಹೆಚ್ಚಿನ ಆಸಕ್ತಿ ವಹಿಸಿ ಗಮನಕ್ಕೆ ತಂದಾಗ ಹೆಚ್ಚಿನ ಆಸಕ್ತಿ ವಹಿಸಿ ಅವರು ಆ ಒಂದು ಶಾಲೆನ ಸರ್ಕಾರಿ ಶಾಲೆನ ಶಿಥಿಲಗೊಂಡಿರ್ತಕ್ಕಂಥ ಸರ್ಕಾರಿ ಶಾಲೆನ ದುರಸ್ತಿ ಮಾಡಿಸಿ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಡ್ತಾರೆ. ಈ ಒಂದು ವಿಚಾರ ನಮ್ಮ ನ್ಯೂಸ್ 18 ಚಾನಲ್ನಲ್ಲಿ ಬಂದಿತ್ತು, ಸುದ್ದಿವಾಹಿನಿಯಲ್ಲಿ ಬಂದಿತ್ತು. ಅದನ್ನು ನಾವು ನೋಡಿ ಭಾಳ ಪ್ರಶಂಸೆ ಕೊಟ್ಟು ಜನಗಳೆಲ್ಲ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅದೇ